Hi everyone. So I am Bhaskar M, working as lecturer in Department of CSE SJP. Today I am going to discuss about the topic called as design and development of web pages. So in that I'll be talking on this session, that is of basic of web technologies. Okay, so in basic of web technologies, okay, so I'll take you to about what is meant by browser, web server, client server model, URL, SEO techniques, and DNS. Okay, so let us start with this session. So today, I'll just take you to how to develop a design of web pages introduction. Before that, let us go about basics of web technologies. So web technologies. So web refers means it's communicating means the computer which communicate with each other using a markup language and multimedia packages. So you can see over here the systems which communicate with themselves through a different communication medium. So we call it as a web technologies. So here for web technologies, okay, we have different components over here. You can see over here that is this is called as web browser. ಇದನ್ನ ನಾವು ವೆಬ್ ಬ್ರೌಸರ್ ಅಂತ ಹೇಳ್ತೀವಿ. ಇದನ್ನ ನಾವು ವೆಬ್ ಸರ್ವರ್ ಅಂತ ಹೇಳ್ತೀವಿ. ಸೊ ವೆಬ್ ಟೆಕ್ನಾಲಜೀಸ್ ಅಲ್ಲಿ ನಾವು ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ಆ ಲ್ಯಾಂಗ್ವೇಜ್ ಏನಪ್ಪಾ ಅಂತ ಹೇಳಿದ್ರೆ HTML. HTML ಅಂತ ಹೇಳಿದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂಡ್ ಆಲ್ಸೋ ವಿ ಯೂಸ್ CSS. So I will discuss about more about HTML and CSS in the next session. So here so ನಾವು ಕ್ಲೈಂಟ್ಗೆ ನಾವೇನಂತ ಹೇಳ್ತೀವಿ ವೆಬ್ ಬ್ರೌಸರ್ ಅಂತ ಹೇಳ್ತೀವಿ. ಸರ್ವರ್ಗೆ ನಾವೇನಂತ ಹೇಳ್ತೀವಿ ವೆಬ್ ಸರ್ವರ್ ಅಂತ ಹೇಳ್ತೀವಿ. ಸೊ ಕ್ಲೈಂಟ್ ಅಲ್ಲಿ ನಮಗೆ HTML ಇದೆ, WebGL ಇದೆ, CSS ಇದೆ, ಜಾವಾ ಸ್ಕ್ರಿಪ್ಟ್ ಇದೆ. ಸೊ ಆಲ್ ದಿಸ್ ಥಿಂಗ್ಸ್ ವಿ ಕಾಲ್ ಇಟ್ ಆಸ್ ಅ ವೆಬ್ ಬ್ರೌಸರ್. ಸೊ ವೆಬ್ ಸರ್ವರ್ ಅಲ್ಲಿ MySQL ಸರ್ವರ್, ಅಪ್ಲಿಕೇಶನ್ ಸರ್ವರ್, ವೆಬ್ ಸರ್ವರ್, ಎಷ್ಟೊಂದು ವೆಬ್ ಸರ್ವರ್ಸ್ ಬರುತ್ತೆ. ಅದೆಲ್ಲ ನಾವು ವೆಬ್ ಸರ್ವರ್ ಅಂತ ಹೇಳ್ತೀವಿ. ಸೊ ಎರಡೂ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಒಂದು ಇಂಟರ್ನೆಟ್ ಕನೆಕ್ಷನ್ ಅಂತ ಇರಬೇಕು. ಸೊ ಆರ್ ಲ್ಯಾನ್ ಕನೆಕ್ಷನ್ ಅಂತ ಇರಬೇಕು. ಸೊ ಫಾರ್ ದಟ್ ಇಟ್ ಹ್ಯಾಸ್ ಟು ಬಿ ನೆಟ್ವರ್ಕ್ಡ್ ಬಿಟ್ವೀನ್ ದ ಕ್ಲೈಂಟ್ ಅಂಡ್ ದ ಸರ್ವರ್. So before going to that, so I'll just talk about what is browser. So browser ಅಂದ್ರೆ ಏನು ಎಲ್ಲರೂ ಗೊತ್ತಿರೋ ಹಂಗೆ ಇಟ್ಸ್ an application software so used in a computer or a mobile phone device. ಸೊ ಎಲ್ಲರ ಮೊಬೈಲ್ ಅಲ್ಲೂ ಇಲ್ಲ ಎಲ್ಲರ ಲ್ಯಾಪ್ಟಾಪ್ ಅಲ್ಲೂ ಸಿಸ್ಟಮ್ಸ್ ಅಲ್ಲೂ ಸೊ ಡಿಫಾಲ್ಟ್ ಆಗಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ ಇರುತ್ತೆ. ಇಲ್ಲ ನೀವು ಗೂಗಲ್ ಕ್ರೋಮ್ ನ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ದೇರ್ ಆರ್ ಡಿಫರೆಂಟ್ ವೆಬ್ ಬ್ರೌಸರ್ಸ್. ಸೊ ಒನ್ ಇಸ್ ಅ ಗೂಗಲ್ ಕ್ರೋಮ್, ಫೈರ್ಫಾಕ್ಸ್, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂಡ್ ಸಫಾರಿ. So you can see over here there are different web browser which you can see. These are the different logos of the different web browsers. So web servers, web server. So web browser andre ಹೇಳಿದ್ರೆ client ಅಂತ ಹೇಳ್ತೀವಿ. Web server ಅಂತ ಹೇಳಿದ್ರೆ which serves the request which is being given by the client ಅಂತ ಹೇಳ್ತೀವಿ. So web server is a server software so or a system or one or more computer dedicated to running this software that can satisfy the client request. ಸೊ ಕ್ಲೈಂಟ್ ಒಂದು ರಿಕ್ವೆಸ್ಟ್ ಕಳಿಸ್ತಾನೆ ಸರ್ವರ್ಗೆ. ಸರ್ವರ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ಸರ್ವರ್ ಆ ರಿಕ್ವೆಸ್ಟ್ ನ ಪ್ರೊಸೆಸ್ ಮಾಡಿ ಕ್ಲೈಂಟ್ಗೆ ರೆಸ್ಪಾನ್ಸ್ ಮುಖಾಂತರ ಕೊಡ್ತಾನೆ. ಸೊ ದಿಸ್ ಈಸ್ ಹೌ ದ ವೆಬ್ ಕ್ಲೈಂಟ್ ದಟ್ ಈಸ್ ದ ವೆಬ್ ಬ್ರೌಸರ್ ಅಂಡ್ ದ ವೆಬ್ ಸರ್ವರ್ ವರ್ಕ್ಸ್. ಸೊ ವೆಬ್ ಸರ್ವರ್ ಎಲ್ಲಿ ಬೇಕಾದ್ರೂ ಇರ್ಬೋದು. ಇಟ್ ಕುಡ್ ಬಿ ಇನ್ ದ ಕ್ಲೌಡ್. ಸೊ ಕ್ಲೌಡ್ ಬಗ್ಗೆ ನಾನು ನಿಮ್ಗೆ ಇನ್ ಡೀಟೇಲ್ ಆಗಿ ನಾನು ಬೇರೆ ಯೂನಿಟ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಷ್ಟೊಂದು ಸರ್ವರ್ ಎಲ್ಲೋ ಬೇರೆ ಯಾವುದೋ ಲೊಕೇಶನ್ ಅಲ್ಲಿ ಇರ್ಬೋದು. ಸೊ ಕ್ಲೈಂಟ್ ಯಾವುದೋ ಲೊಕೇಶನ್ ಅಲ್ಲಿ ಇರ್ಬೋದು. ಸೊ ಕ್ಲೈಂಟ್ ರಿಕ್ವೆಸ್ಟ್ ಮಾಡ್ತಾನೆ, ಸರ್ವರ್ ಏನ್ ಮಾಡ್ತಾನೆ ಆ ಸರ್ವರ್ ಆ ಪ್ರೊಸೆಸ್ ಮಾಡಿ ಆ ರಿಕ್ವೆಸ್ಟ್ ನ ಕೊಡ್ತಾನೆ. ಸೊ ದಿಸ್ ಈಸ್ ಆಲ್ ಅಬೌಟ್ ವೆಬ್ ಸರ್ವರ್. ಸೊ ವೆಬ್ ಪೇಜ್. ಸೊ ವೆಬ್ ಪೇಜ್ ಅಂದ್ರೆ ಇವಾಗ ಹೆಂಗೆ ನಿಮ್ಗೆ ನೋಟ್ಬುಕ್ ಅಲ್ಲಿ ಒಂದು ಪೇಜ್ ಅಂತ ಇರುತ್ತೆ, ಅದೇ ತರ ಒಂದು ಸಿಸ್ಟಮ್ ಅಲ್ಲಿ ಸೊ ಕ್ಲೈಂಟ್ ಗೆ ನೋಡ್ಬೇಕು ಅಂತ ಹೇಳಿದ್ರೆ ವೆಬ್ ಬ್ರೌಸರ್ ಅಲ್ಲಿ ಆ ವೆಬ್ ಬ್ರೌಸರ್ ಅಲ್ಲಿ ಕಾಣೋ ಪೇಜ್ಗೆ ನಾವು ವೆಬ್ ಪೇಜ್ ಅಂತ ಹೇಳ್ತೀವಿ. ಇಟ್ಸ್ ಅ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ವೆಬ್ ಪೇಜ್ ಆರ್ ಸ್ಟೋರ್ಡ್ ಆನ್ ದ ವೆಬ್ ಸರ್ವರ್, ಕ್ಯಾನ್ ಬಿ ವ್ಯೂಡ್ ಯೂಸಿಂಗ್ ಅ ವೆಬ್ ಬ್ರೌಸರ್. ಸೊ ವೆಬ್ ಪೇಜ್ ಅಲ್ಲಿ ಇರುತ್ತೆ. ವೆಬ್ ಪೇಜ್ ಯಾವುದೋ ಒಂದು ಸರ್ವರ್ ಅಲ್ಲಿ ಯಾವುದೋ ಒಂದು ಲೊಕೇಶನ್ ಅಲ್ಲಿ ಇರೋ ಒಂದು ಸಿಸ್ಟಮ್ ಅಲ್ಲಿ ಸರ್ವರ್ ಅಲ್ಲಿ ಇರುತ್ತೆ. ಸೊ ವೆಬ್ ಬ್ರೌಸರ್ ಏನ್ ಮಾಡ್ತಾನೆ ಆ ರಿಕ್ವೆಸ್ಟ್ ನ ಕಳಿಸ್ತಾನೆ. ಸೊ ಆ ವೆಬ್ ಪೇಜ್ ಸೊ ವೆಬ್ ಬ್ರೌಸರ್ ಅಲ್ಲಿ ನಮ್ಗೆ ವ್ಯೂ ಮಾಡಕ್ಕೆ ಕಾಣಿಸುತ್ತೆ. The web page can contain the huge information. ಸೊ ಯಾವ ತರ ಇನ್ಫಾರ್ಮೇಶನ್ ಸಿಗ್ಬೋದು ವೆಬ್ ಪೇಜ್ ಅಲ್ಲಿ ಅಂತ ಹೇಳಿದ್ರೆ
ಟೆಕ್ಸ್ಟ್ ಸಿಗ್ಬೋದು, ಗ್ರಾಫಿಕ್ಸ್ ಇರ್ಬೋದು, ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಹೈಪರ್ ಲಿಂಕ್ಸ್ ಇರ್ಬೋದು. ಈ ತರ ಎಷ್ಟೊಂದು ಇನ್ಫಾರ್ಮೇಶನ್ ನಮ್ಗೆ ಈ ವೆಬ್ ಪೇಜ್ ಅಲ್ಲಿ ನಮ್ಗೆ ಸಿಗುತ್ತೆ. ಸೊ ವೆಬ್ ಪೇಜ್ ಅಲ್ಲಿ ಎರಡು ತರ ವೆಬ್ ಪೇಜ್ ನಾವು ಕ್ರಿಯೇಟ್ ಮಾಡಬಹುದು. ಸೊ ಒಂದು ಸ್ಟಾಟಿಕ್ ವೆಬ್ ಪೇಜ್ ಅಂತ ಹೇಳ್ತೀವಿ, ಇನ್ನೊಂದು ಡೈನಾಮಿಕ್ ವೆಬ್ ಪೇಜ್ ಅಂತ ಹೇಳ್ತೀವಿ. ಸೊ ಸ್ಟಾಟಿಕ್ ವೆಬ್ ಪೇಜ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇಟ್ಸ್ ಅ ಸ್ಟಾಟಿಕ್ ಅಂದ್ರೆ ಸ್ಟೇಷನರಿ ವೆಬ್ ಪೇಜಸ್ ವಿಟ್ ಕೆನಾಟ್ ಬಿ ಚೇಂಜ್ಡ್. ಸೊ ಎಕ್ಸಾಂಪಲ್ ಹಿಸ್ಟ್ರಿ ಆಫ್ ದ ಕಾಲೇಜ್, ಎಕ್ಸಾಂಪಲ್ ನಮ್ಮ SJP ಕಾಲೇಜ್. ಸೊ SJP ಕಾಲೇಜ್ ವೆಬ್ಸೈಟ್ ಅಲ್ಲಿ ಹಿಸ್ಟ್ರಿ ಆಫ್ ದ SJP ಅಂದ್ರೆ ಅದೆಲ್ಲ ಚೇಂಜ್ ಮಾಡಕ್ಕಾಗಲ್ಲ ಹಿಸ್ಟ್ರಿನ. ಸೊ ಇಟ್ ಇಸ್ ಸ್ಟಾಟಿಕ್. ಸೊ ಆತರ ಇನ್ಫಾರ್ಮೇಶನ್ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಯಾರು ಫೌಂಡರ್ ಆಫ್ ದ ಕಾಲೇಜ್ ಯಾರು, ಸೊ ಏನೇನು ಬ್ರಾಂಚಸ್ ಓಪನ್ ಆಯ್ತು, ಸೊ ಅದೆಲ್ಲ ಸ್ಟಾಟಿಕ್ ಇರೋದ್ರಿಂದ ಆ ತರ ಪೇಜಸ್ ನ ವ್ಯೂ ಮಾಡಕ್ಕೆ ನಾವು ಸ್ಟಾಟಿಕ್ ವೆಬ್ ಪೇಜಸ್ ಅಂತ ಹೇಳ್ತೀವಿ. ಸೊ ಅದು ಚೇಂಜ್ ಆಗಲ್ಲ. ಸೊ ಇದಕ್ಕೆ ನಾವು ಸ್ಟಾಟಿಕ್ ವೆಬ್ ಪೇಜಸ್, ವಿ ಕಾಲ್ ದಿಸ್ ಎಸ್ ಅ ಸ್ಟಾಟಿಕ್ ವೆಬ್ ಪೇಜ್. ಡೈನಾಮಿಕ್ ವೆಬ್ ಪೇಜ್ ಅಂದ್ರೆ ಏನು? ಸೊ ಡೈನಾಮಿಕ್ ವೆಬ್ ಪೇಜ್ ಅಂತ ಹೇಳಿದ್ರೆ ಪ್ರತಿ ಸಲನು ಚೇಂಜ್ ಆಗುತ್ತೆ ಇನ್ಫಾರ್ಮೇಶನ್. ಎಕ್ಸಾಂಪಲ್, ಇವಾಗ ನೀವು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತೀರಾ, ಸೊ cricinfo.com ಅಂತ ಟೈಪ್ ಮಾಡ್ತೀರಾ. ಸೊ cricinfo.com ಅಂತ ಟೈಪ್ ಮಾಡಿದ್ರೆ, ಸೊ ಕ್ರಿಕೆಟ್ದು, ಸೊ ಅಕಸ್ಮಾತ್ ಇಂಡಿಯಾ ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದಾರೆ ಅಂತ ಹೇಳಿದ್ರೆ, ಪ್ರತಿ ಒಂದು ಬಾಲು, ಪ್ರತಿ ಒಂದು ಮಿನಿಟ್ನು ಸೊ ಪೇಜ್ ರಿಫ್ರೆಶ್ ಆಗುತ್ತೆ. ಸೊ ರಿಫ್ರೆಶ್ ಆದಾಗ ಏನಾಗುತ್ತೆ, ಸ್ಕೋರ್ ಚೇಂಜ್ ಆಗುತ್ತೆ, ನಂಬರ್ ಆಫ್ ಬಾಲ್ಸ್ ಬೋಲ್ಡ್ ಚೇಂಜ್ ಆಗುತ್ತೆ, ಸೊ ಕಾಮೆಂಟ್ರಿ ಚೇಂಜ್ ಆಗುತ್ತೆ. ಈ ತರ ಎಲ್ಲಾ ಸೆಕ್ಷನ್ ಸೊ ಈ ಪೇಜ್ ಅಲ್ಲಿ ಏನಾಗುತ್ತೆ, ಚೇಂಜಸ್ ಆಗ್ತಾ ಇರೋದ್ರಿಂದ ಈ ತರ ಪೇಜಸ್ಗೆ ನಾವ್ ಏನಂತ ಹೇಳ್ತೀವಿ, ಡೈನಮಿಕ್ ವೆಬ್ ಪೇಜ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಡೇಟಾಬೇಸಸ್ ಯೂಸ್ ಮಾಡ್ತೀವಿ. ಡೇಟಾಬೇಸ್ ಅಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ. ಇನ್ಫಾರ್ಮೇಶನ್ ಏನ್ ಕಲೆಕ್ಟ್ ಆಗಿರುತ್ತೆ ಆ ಇನ್ಫಾರ್ಮೇಶನ್ ವೆಬ್ ಬ್ರೌಸರ್ ಅಲ್ಲಿ ಕಾಣಿಸುತ್ತೆ. ಸೊ ಇದಕ್ಕೆ ಈ ತರ ವೆಬ್ ಪೇಜಸ್ಗೆ ಯಾವ ತರ ಪ್ರತಿ ಸಲನು ಚೇಂಜ್ ಆಗೋ ಅಂತ ಇನ್ಫಾರ್ಮೇಶನ್ಗೆ ನಾವು ಡೈನಮಿಕ್ ವೆಬ್ ಪೇಜ್ ಅಂತ ನಾವು ಕರಿತೀವಿ. ಸೊ ಕ್ಲೈಂಟ್ ಸರ್ವರ್ ಮಾಡೆಲ್. ಸೊ ನಮ್ಗೆ ಕ್ಲೈಂಟು ಬೇಕು ಮತ್ತೆ ನಮ್ಗೆ ಸರ್ವರು ಬೇಕು. ಸೊ ಕ್ಲೈಂಟ್ ಇವಾಗ ಒಂದು ಹೋಟೆಲ್ ಹೋದ್ರೆ, ಸೊ ನೀವು ಏನಾದ್ರೂ ಒಂದು ಕಾಫಿ ಆರ್ಡರ್ ಮಾಡ್ಬೇಕಂದ್ರೆ ನೀವು ಕ್ಲೈಂಟ್ ಆಗಿ ನೀವು ಕಾಫಿನ ಆರ್ಡರ್ ಮಾಡ್ತೀರಾ, ಸೊ ರಿಕ್ವೆಸ್ಟ್ ಕೊಡ್ತೀರಾ. ಸೊ ಆ ಸರ್ವರ್ ಏನ್ ಮಾಡ್ತಾನೆ, ಆ ಕಾಫಿನ ನಿಮ್ಗೆ ರೆಸ್ಪಾನ್ಸ್ ಆಗಿ ನಿಮ್ಗೆ ಸರ್ವ್ ಮಾಡ್ತಾನೆ. ಅದೇ ತರ ಸೊ ನಮ್ಮ ಸಿಸ್ಟಮ್ ಅಲ್ಲಿ ಸೊ ಕ್ಲೈಂಟ್ ಮತ್ತೆ ಸರ್ವರ್ ಇರುತ್ತೆ. ಸೊ ಕ್ಲೈಂಟ್ ವಿಚ್ ಸೆಂಡ್ಸ್ ದ ರಿಕ್ವೆಸ್ಟ್ ಟು ದ ಸರ್ವರ್ ಅಂಡ್ ದ ಸರ್ವರ್ ವಿಚ್ ಪ್ರೊಸೆಸ್ ದಟ್ ರಿಕ್ವೆಸ್ಟ್ ಅಂಡ್ ಗಿವ್ಸ್ ಬ್ಯಾಕ್ ದ ರೆಸ್ಪಾನ್ಸ್ ಟು ದ ಕ್ಲೈಂಟ್. ಇಲ್ಲಿ ನೋಡ್ಬೋದು ನೀವು ಡಯಾಗ್ರಾಮ್ ಅಲ್ಲಿ. ಸೊ ರಿಕ್ವೆಸ್ಟ್ ಅಂತ ಇದೆ, ರೆಸ್ಪಾನ್ಸ್ ಅಂತ ಇದೆ, ಇಲ್ಲಿ ಕ್ಲೈಂಟ್ಸ್ ಇದೆ. ಸೊ ಇಲ್ಲಿ ಇಂಟರ್ನೆಟ್ ಮುಖಾಂತರ ಆ ಸರ್ವರ್ ಕಮ್ಯುನಿಕೇಟ್ ಆಗಿ ಆ ಸರ್ವರ್ ಇಂದ ಇನ್ಫಾರ್ಮೇಶನ್ ಕ್ಲೈಂಟ್ ಗೆ ಬರುತ್ತೆ. ಸೊ ದಿಸ್ ಈಸ್ ಹೌ ದ ಕ್ಲೈಂಟ್ ಸರ್ವರ್ ಮಾಡೆಲ್ ವರ್ಕ್ಸ್ ಇನ್ ದ ಸಿಸ್ಟಮ್, ಇನ್ ದ ನೆಟ್ವರ್ಕ್. ಸೊ ನೆಕ್ಸ್ಟ್ URL, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಹೇಳ್ತೀವಿ. URL ಅಂತ ಹೇಳಿದ್ರೆ ಇಟ್ಸ್ ಅ ವೆಬ್ ಅಡ್ರೆಸ್. ಸೊ ನೀವೇನಾದ್ರೂ ಟೈಪ್ ಮಾಡ್ಬೇಕಂದ್ರೆ HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. http://www.example.com/xyz.html ಅಂತ ಬರುತ್ತೆ. ಸೊ ಈ URL ಏನಿದೆ ಇದು ವೆಬ್ ಅಡ್ರೆಸ್ ಇದು. ಸೊ ಈ ತರ ವೆಬ್ ಅಡ್ರೆಸ್ ನ ನೀವು ಅಡ್ರೆಸ್ ಬಾರ್ ಅಲ್ಲಿ ನೀವು ಕೊಡಬಹುದು. ಸೊ ಈ ತರ ಅಡ್ರೆಸ್ ಬಾರ್ ಅಲ್ಲಿ ಕೊಟ್ರೆ ನಿಮ್ಗೆ ಸೊ ಆ ಪರ್ಟಿಕ್ಯುಲರ್ ವೆಬ್ ಪೇಜ್ ಓಪನ್ ಆಗುತ್ತೆ. ಇದಕ್ಕೆ ನಾವು URL ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಇಲ್ಲಿ http://www.google ಅಂತಾನೆ ಕೊಟ್ರೆ google.com/ ಯಾವ ಪೇಜ್ಗೆ ಹೋಗ್ಬೇಕು ಆ ಪೇಜ್ಗೆ ನಾವು ಹೋಗ್ಬೋದು. ಈ ಕಂಪ್ಲೀಟ್ ಗೆ ನಾವು ವೆಬ್ ದಟ್ ಈಸ್ URL ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸರ್ಚ್ ಇಂಜಿನ್. So search engine optimization is a process of improving the quality and quantity of the web traffic to the website. So ಎಷ್ಟೊಂದು ಸರ್ಚ್ ಇಂಜಿನ್ಸ್ ನಾವು ಯೂಸ್ ಮಾಡ್ತೀವಿ. ಸೊ ಯೂಶಲಿ ನಾವು ಎಲ್ಲಾರು ಯೂಸ್ ಮಾಡೋದು ಅಂತ ಹೇಳಿದ್ರೆ ಗೂಗಲ್ ಸರ್ಚ್ ಇಂಜಿನ್ ಯೂಸ್ ಮಾಡ್ತೀವಿ. ಗೂಗಲ್ ಏನಕ್ಕೆ ಸರ್ಚ್ ಇಂಜಿನ್ ಯೂಸ್ ಮಾಡ್ತೀವಿ ಜಾಸ್ತಿ ಅಂತ ಹೇಳಿದ್ರೆ, ಎಫೆಕ್ಟಿವ್ ಆಗಿ ನಾವು ಏನೇ ಸರ್ಚ್ ಕೊಟ್ರು ರಿಸಲ್ಟ್ ಬೇಗ ಬರುತ್ತೆ. ಸೊ ದಟ್ ಈಸ್ ವೈ ವಾಟ್ ವಿ ಯೂಸ್ ಅ ಗೂಗಲ್ ಸರ್ಚ್ ಇಂಜಿನ್ ಬಿಕಾಸ್ ಆಫ್ ದೇರ್ ಆಪ್ಟಿಮೈಸೇಷನ್. So most probably it's a user friendly, and whatever the search you give, it gives an exact result or an approximate result. So for that, so what you go for a Google. So this is how there are so many search engine. You have a Yahoo search engine ಇದೆ, Bing ಇದೆ, Internet Explorer ಇದೆ, Mozilla Firefox ಇದೆ. ಸೊ ಈ ತರ ಎಷ್ಟೊಂದು ಸರ್ಚ್ ಇಂಜಿನ್. ಸೊ ಬ್ರೌಸರ್ ಯೂಸ್ ಮಾಡ್ಕೊಂಡು ಆ ಪರ್ಟಿಕ್ಯುಲರ್ ವೆಬ್ಸೈಟ್ ನ ಸೊ ನಾವು ಗೂಗಲ್ ಇಲ್ಲ ಯಾವುದೇ ಒಂದು ಸರ್ಚ್ ಇಂಜಿನ್ ಯೂಸ್ ಮಾಡ್ಕೊಂಡು ನಾವು ಇನ್ಫಾರ್ಮೇಶನ್ ನ ನಾವು ಫೆಚ್ ಮಾಡಬಹುದು. ಇದಕ್ಕೆ ನಾವು ಸರ್ಚ್ ಇಂಜಿನ್ ಅಂತ ಹೇಳ್ತೀವಿ. ಸೊ ಸರ್ಚ್ ಇಂಜಿನ್ ಅಲ್ಲಿ ಸರ್ಚ್ ಇಂಜಿನ್ ನ ಆಪ್ಟಿಮೈಸೇಷನ್ ಮಾಡಕ್ಕೆ ಎಷ್ಟೊಂದು ಟೆಕ್ನಿಕ್ಸ್ ಇದೆ. ಸೊ ಆತರ ನಾವು ಎಷ್ಟೊಂದು ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ಸೊ ನಾವು ನಂಬರ್ ಆಫ್ ನಾವು ಏನ್ ಸರ್ಚ್ ಕೊಡ್ತೀವಿ ನಮ್ಗೆ ಬೇಗ ರಿಸಲ್ಟ್ ಬರೋ ತರ ನಾವು ಈ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ನಾವು ಮಾಡಬಹುದು. ಸೊ ನೆಕ್ಸ್ಟ್ ಸೊ ಡೊಮೈನ್ ನೇಮ್ ಮತ್ತೆ ಡೊಮೈನ್ ನೇಮ್ ಸಿಸ್ಟಮ್ ಅಂತ ಹೇಳ್ತೀವಿ, DNS ಅಂತ ಹೇಳ್ತೀವಿ.
ಸೊ ಪ್ರತಿ ಒಂದು ಸಿಸ್ಟಮ್ಗೂ ಒಂದು ಅಡ್ರೆಸ್ ಅಂತ ಇರುತ್ತೆ. ಇವಾಗ ಎಲ್ಲರಿಗೂ ನಮ್ಮ ಮನೆಗಳಿಗೂ ಪ್ರತಿ ಒಂದು ಮನೆಗಳಿಗೂ ಹೆಂಗೆ ಒಂದು ಅಡ್ರೆಸ್ ಅಂತ ಇರುತ್ತೋ, ಸೊ ಹೆಂಗೆ ಮನೆ ನಂಬರ್ ಅಂತ ಇರುತ್ತೋ ಅದೇ ತರ ಪ್ರತಿ ಒಂದು ಸಿಸ್ಟಮ್ಸ್ಗೂ ಒಂದು ನಂಬರ್ ಅಂತ ಇರುತ್ತೆ. ಅದಕ್ಕೆ ಅಡ್ರೆಸ್ ಅಂತ ಹೇಳ್ತೀವಿ. ಅದಕ್ಕೆ IP ಅಡ್ರೆಸ್ ಅಂತ ಹೇಳ್ತೀವಿ. IP ಅಡ್ರೆಸ್ ಅಂತ ಹೇಳಿದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅಂತ ಹೇಳ್ತೀವಿ. ಪ್ರತಿ ಒಂದು ಕಂಪ್ಯೂಟರ್ಗೂ ಒಂದು 32-ಬಿಟ್ IP ಅಡ್ರೆಸ್ ಅಂತ ಇರುತ್ತೆ. ಎಕ್ಸಾಂಪಲ್ 198.168.0.1. ಸೊ ಇದಕ್ಕೆ ನಾವು IP ಅಡ್ರೆಸ್ ಅಂತ ಹೇಳ್ತೀವಿ. ಸೊ IP ಅಡ್ರೆಸ್, ಸೊ ಈ IP ಅಡ್ರೆಸ್ ಯೂಸ್ ಮಾಡಿಕೊಂಡು ನಾವು ಆ ಪರ್ಟಿಕ್ಯುಲರ್ ಸಿಸ್ಟಮ್ಗೆ ನಾವು ಆಕ್ಸೆಸ್ ನ ಮಾಡಬಹುದು. ಸೊ ಈ ತರ ಸೊ ನಾವು IP ಅಡ್ರೆಸ್ ಯೂಸ್ ಮಾಡ್ಕೊಂಡು ಸಿಸ್ಟಮ್ ಆಕ್ಸೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿ ಸಿಸ್ಟಮ್ದು ನಾವು IP ಅಡ್ರೆಸ್ ನ ಗ್ಯಾಪ್ ಮಾಡ್ಕೊಳಕ್ ಆಗಲ್ಲ. ಸೊ ಪ್ರತಿ ಒಬ್ಬೊಂದು ಫೋನ್ ನಂಬರ್ ಗ್ಯಾಪ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಕಂಪ್ಯೂಟರ್ ನಾವೇನ್ ಮಾಡ್ತೀವಿ, ಆ ಫೋನ್ ನಂಬರ್ ನಾವು ಹೆಸರು ಮುಖಾಂತರ ನಾವು ಸೇವ್ ಮಾಡ್ಕೋತೀವಿ. ಆ ಹೆಸರು ಏನಿರುತ್ತೆ, ಇವಾಗ ಸರ್ಚ್ ಕೊಟ್ರೆ ಹೆಸರು, ಮೊಬೈಲ್ ಫೋನ್ ತಗೊಂಡ್ರೆ ಕಾಂಟ್ಯಾಕ್ಟ್ ಅಲ್ಲಿ ಲಿಸ್ಟ್ ಅಲ್ಲಿ ತಕೊಂಡು ಹೆಸರು ಟೈಪ್ ಮಾಡಿದ್ರೆ ಸೊ ನಾವು ಈಸಿಯಾಗಿ ಆ ಪರ್ಟಿಕ್ಯುಲರ್ ಪರ್ಸನ್ಗೆ ನಾವು ಫೋನ್ ಮಾಡಬಹುದು. ಅದೇ ತರ ನಾವು ಪ್ರತಿ ಒಂದು ಸಿಸ್ಟಮ್ಗೂ ನಾವು IP ಅಡ್ರೆಸ್ ಗ್ಯಾಪ್ ಮಾಡ್ಕೊಳಕ್ ಆಗಲ್ಲ. ಪ್ರತಿ ಒಂದು ಇದಕ್ಕೂ ಒಂದು DNS ನೇಮ್ ಅಂತ ಇರುತ್ತೆ, ಟೆಕ್ಸ್ಟ್ ಬೇಸ್ಡ್ ಲೇಬಲ್ ಅಂತ ಇರುತ್ತೆ. ಅದಕ್ಕೆ ನಾವು ಡೊಮೈನ್ ನೇಮ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ google.com ಅಂತ ಹೇಳ್ತೀವಿ. ಈ google.com ಎಲ್ಲಿರುತ್ತೆ, ಸೊ ಎಲ್ಲೋ ಯಾವ್ದೋ ಕಂಟ್ರಿಯಲ್ಲಿ ಇರುತ್ತೆ, ಯಾವ್ದೋ ಸಿಸ್ಟಮ್ ಅಲ್ಲಿ ಇರುತ್ತೆ. ಆ ಸಿಸ್ಟಮ್ಗೆ ಒಂದು IP ಅಡ್ರೆಸ್ ಅಂತ ಇರುತ್ತೆ. ಆ IP ಅಡ್ರೆಸ್ ನಮ್ಗೆ ಗ್ಯಾಪ್ ಮಾಡ್ಕೊಳಕ್ ಆಗಲ್ಲ. ಅದರಿಂದ ನಾವ್ ಏನ್ ಮಾಡ್ತೀವಿ, google.com ಅನ್ನೋದನ್ನೇ ಒಂದು ಡೊಮೈನ್ ನೇಮ್ ಆಗಿ ಯೂಸ್ ಮಾಡ್ಕೋತೀವಿ. ನಮ್ಮ DTE ವೆಬ್ಸೈಟ್ dtek.karnataka.gov.in ಇದಕ್ಕೆ ನಾವು ಡೊಮೈನ್ ನೇಮ್ ಅಂತ ಹೇಳ್ತೀವಿ. ಆ ಪರ್ಟಿಕ್ಯುಲರ್ ವೆಬ್ಸೈಟ್, ಆ ಪರ್ಟಿಕ್ಯುಲರ್ ಏನು DTE ವೆಬ್ಸೈಟ್ ಅದು ಯಾವುದೋ ಒಂದು ಸಿಸ್ಟಮ್ ಅಲ್ಲಿ ಇರುತ್ತೆ. ಅದಕ್ಕೆ ಒಂದು IP ಅಡ್ರೆಸ್ ಅಂತ ಇರುತ್ತೆ. ಸೊ ವಿ ಕಾಂಟ್ ರಿಮೆಂಬರ್ ದಟ್. ಫಾರ್ ದಟ್ ವಾಟ್ ವಿ ಡೂ ಇಸ್ ವಿ ಯೂಸ್ ಅ DNS. ಸೊ ಇಲ್ಲಿ ನೋಡ್ಬೋದು https://www.google.com ಇಲ್ಲ dtek.karnataka.gov.com ಅಂತ ಯೂಸ್ ಮಾಡಬಹುದು. ಸೊ ಈ DNS ಏನಪ್ಪಾ ಮಾಡುತ್ತೆ, ಸೊ DNS ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸಿಂಪಲ್. ಸೊ ನಾವು google.com ಅಂತ ಟೈಪ್ ಮಾಡಿದ್ರೆ google.com ಇರೋದ್ನ ಅದು DNS ಸರ್ವರ್ ಅಂತ ಇರುತ್ತೆ. ಆ DNS ಸರ್ವರ್ IP ಅಡ್ರೆಸ್ಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಆ IP ಅಡ್ರೆಸ್ ಕನ್ವರ್ಟ್ ಮಾಡ್ಕೊಂಡಿದ ತಕ್ಷಣ ಆ IP ಅಡ್ರೆಸ್ ನಮಗೆ ಬ್ರೌಸರ್ಗೆ ಕಳಿಸುತ್ತೆ. ಆ ಬ್ರೌಸರ್ ಏನ್ ಮಾಡುತ್ತೆ, IP ಅಡ್ರೆಸ್ ಇಟ್ಕೊಂಡು ಆ ಪರ್ಟಿಕ್ಯುಲರ್ ಸರ್ವರ್ನ ಹುಡುಕುತ್ತೆ. ಆ ಸರ್ವರ್ನ ತಗೊಂಡು ಇನ್ಫಾರ್ಮೇಶನ್ ತಗೊಂಡು ನಮ್ಗೆ ರೆಸ್ಪಾನ್ಸ್ ಆಗಿ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ DNS ಸರ್ವರ್ ಏನಪ್ಪಾ ಕೆಲಸ ಅಂತ ಹೇಳಿದ್ರೆ ಈ ಡೊಮೈನ್ ನೇಮ್ ನ IP ಅಡ್ರೆಸ್ ಆಗಿ ಕನ್ವರ್ಟ್ ಮಾಡಿ ಬ್ರೌಸರ್ ಕಳಿಸಿ, ಬ್ರೌಸರ್ ಈಸಿಯಾಗಿ ಆ ಸರ್ವರ್ಗೆ ಸೊ ನಾವು ಕನೆಕ್ಟ್ ಆಗಿ ನಾವು ಇನ್ಫಾರ್ಮೇಶನ್ ನ ಯೂಸ್ ಮಾಡಬಹುದು. ಸೊ ದಿಸ್ ಈಸ್ ಹೌ. ಸೊ ವಾಟ್ ವಿ ಡೂ ಇಸ್ ಬೈ ಹೌ ಟು ಕ್ರಿಯೇಟ್ ಅನ್ ವೆಬ್ ಪೇಜ್. ಸೊ ಸಿಂಪಲ್ ಟೆಕ್ನಾಲಜೀಸ್ ಆಫ್ ದಟ್ ಈಸ್ ವೆಬ್. ಸೊ ಈ ತರ ನಾವು ಎಷ್ಟೊಂದು ಟೆಕ್ನಿಕ್ಸ್ ಮತ್ತೆ ಎಷ್ಟೊಂದು ಸರ್ಚ್ ಇಂಜಿನ್, URL, ಕ್ಲೈಂಟ್ ಸರ್ವರ್ ಮಾಡಲ್ ಬಗ್ಗೆ ಓದಿದ್ವಿ. ಸೊ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ಮೈ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್.